ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದೆ. ನಾನಿಲ್ಲಿ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆನೇ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ಅಂದರೆ ಇದರಲ್ಲಿ ಏನಿದೆ ಅಂತಂದರೆ, ನಾನು ಹಾಲು ರೋಲ್ ಪೆರಿ ಮಾಡುವಂತಹ ಪ್ರಾಡಕ್ಟ್ ಅಂತಲೇ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದಿರಲ್ಲ ಈ ರೀತಿಯಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ತರಿಸ್ಕೊಂಡಿದ್ದು. ಆಮೇಲೆ ಒಂದ್ಸಲಿ ಟ್ರಯಲ್ನೂ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಬ್ಯಾಕ್ ಸೈಡು ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಫಸ್ಟು ಯಾವ್ಯಾವ ಸ್ಟೆಪ್ಸ್ ಅಂತನೂ ಇನ್ನೊಂದು ಅಂದರೆ ಆಲ್ಮೋಸ್ಟ್ ಅವರು ರೆಸ್ಟೋರೆಂಟ್ಸ್ಗಳಲ್ಲೆಲ್ಲ ಮಾಡಿಕೊಡ್ತಾರಲ್ಲ, ಅದು ತುಂಬ ಕಾಸ್ಟ್ಲಿ ಇತ್ತು. ಇದು ತುಂಬ ಕಡಿಮೆ ಇರೋದ್ರಿಂದ ಟ್ರೈ ಮಾಡುವ ಅಂತ ಹೇಳಿ ತರಿಸ್ಕೊಂಡಿದ್ದೆ. ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿದೆ ಫ್ರೆಂಡ್ಸ್. ಅದರಲ್ಲೇ 3 ಸ್ಟಿಕ್ಸ್ನೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. 3 and 4 ಸ್ಟಿಕ್ಸ್ನ ಕೊಟ್ಟಿದ್ದಾರೆ. ಅಂದರೆ ಇದ್ರದ್ದು ಸ್ಟೀಲ್ದು ನೋಡ್ತಿದ್ದೀರಲ್ಲ ಈ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನಾನು ನೋಡಬೇಕಿತ್ತು ಅನ್ನೋದಿತ್ತು. ಇದನ್ನೇ ಫ್ರೆಂಡ್ಸ್ ನಾವು ಆಲೂಗಡ್ಡೆ ಇಟ್ಕೊಂಡು ನೀಟಾಗಿ ತಿರುಗ್ಕೊಳ್ತಾ ಹೋದರೆ ಆಗುತ್ತೆ. ಲಿಂಕ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನು ಅನ್ನಿಸ್ತು ಅಂತಲೂ ಹೇಳಿ. ನಾನು ಇಲ್ಲಿ ಇವಾಗ ಆಲೂಗಡ್ಡೆನ ಯಾವ ರೀತಿ ಮಾಡಿ ತೋರಿಸೋದು ಅಂದರೆ ಅದನ್ನು ರೋಲ್ನ ಅಂತೇಳಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಕಟಾರ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಅದಕ್ಕೆ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತಲೂ. ಮೊದಲನೇದಾಗ ಸ್ಟೀಲ್ ಸ್ಟಿಕ್ಗೆ ಆ ರೋಲರ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ನಂತರ ಆಲೂಗಡ್ಡೆನ ಹಾಕ್ಕೊಂಡು ಇಲ್ಲಿಗೆ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡ್ತಿದ್ದಿರಲ್ಲ ಈ ರೀತಿ. ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಒಂಚೂರು ಅದು ಹೋಗಿ ಒಳಗೆ ಹೋಗೋವರೆಗೂ ಈ ರೀತಿಯಾಗಿ ನೀಟಾಗಿ ನಾನು ಇದನ್ನು ಶೇಪ್ಸ್ನಲ್ಲಿ ಕಟ್ ಮಾಡ್ತಾ ಹೋಗಬೇಕು. ನೀಟಾಗಿ ಅದು ಕಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಂದರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಕಿತ್ತಾಗಿ ಅನ್ನಿಸ್ತು. ಬಟ್ ಸೆಕೆಂಡ್ ಒನ್ ಮಾತ್ರ ಚೆನ್ನಾಗಿ ಬಂತು ಫ್ರೆಂಡ್ಸ್. ಇದನ್ನು ನಾವಿಲ್ಲಿ ಸ್ಟಿಕ್ ಮಾಡ್ಕೋಬೇಕಂತ ಇಲ್ಲಿ ಮೂತಿಗೆ ಇದನ್ನು ಸಿಕ್ಸ್ಕೋಬೇಕು. ಈ ಕೊಕ್ಕೆಗೆ ಸಿಕ್ಸ್ಕೊಳ್ಳೋದ್ರಿಂದ ಹಲ್ಗಡಿ ಅದು ಇದು ಕಿತ್ತೋಗಲ್ಲ. ನಾವು ಮಾಡಿರುವಂತಹ ರೋಲಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು, ಇಲ್ಲಾಂದರೆ ಹಲ್ಗಡಿ ಕಿತ್ತೋಗ್ತಾ ಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಸಿಕ್ಸ್ಕೊಳ್ಳಿಕ್ಕೆ ಇದನ್ನು ಕೊಟ್ಟಿದ್ದಾರೆ. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೇಮ್ ಟೇಸ್ಟೂ ಅದೇ ಥರ ಇತ್ತು. ಬಟ್ ಇನ್ನು ಫಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ತೊಗೊಳ್ಳ ತಕ್ಷಣ ಮಾಡಿ ನೋಡಿದೆ. ಬಟ್ ನನಗೆ ಅದು ನೀಟಾಗಿ ಕತ್ತರಿಸೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ. ಬಟ್ ಶೇಪ್ಸ್ ಅದೇ ರೀತಿ ಬಂದಿದೆ. ಚೆನ್ನಾಗೂ ಕಾಣ್ತಾಯಿತ್ತು. ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತಲೂ ಹೇಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಅದು ಮತ್ತೆ ಈ ಭಾಗದಲ್ಲೂ ನಾನಿಲ್ಲಿ ಇದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ, ಅಂದರೆ ಸಿಗಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಇವಾಗ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟ್ ಒನ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಭಯ ಇತ್ತು, ಹೆಂಗೆ ಏನು ಮಾಡಬೇಕು ಅಂತೇಳಿ. ಸೆಕೆಂಡ್ ಒನ್ ಓಕೆ ಚೆನ್ನಾಗಿ ಬಂತು. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಲಿಂಕ್ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತಲೂ ಕೇಳಿ. ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ಇದನ್ನು ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ತೆಕ್ಕೊಂಡು ಪೆಪ್ಪರ್ ಪೌಡರ್ನ ಪೆರಿ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಪೆರಿ ಪೌಡರ್ನ ಹಾಕಿದ್ಮೇಲೆ ಇದ್ರ ಮೇಲೆ ಪೆರಿ ಪೌಡರ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ. ನಂತರ ಮಯೋನೈಸಸ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಫ್ರೀಝರಲ್ಲಿ ಇಟ್ಟಿದ್ದರಿಂದ ಇದು ನೀಟಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಬೇರೆ ತೆಗೆದಿದ್ದೆ. ಹಾಗಾಗಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಇದೇ ರೀತಿಯಾಗಿ ನಾನು 2 ಮಾಡಿ ನನ್ನ ಮಕ್ಕಳಿಗೆ ಸರ್ವ್ ಮಾಡಿದೆ. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತಲೂ ನೀವು ಹೇಳಿ. ಇದರ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಈ ಥರ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ತೊಗೊಂಡು ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್.